ಕಾಂಗ್ರೆಸ್ ಪಕ್ಷ ದೊಡ್ಡ ಇತಿಹಾಸವುಳ್ಳ ಪಕ್ಷ. ದೇಶದಲ್ಲೇ 21 ವರ್ಷದವರೆಗೆ ಮತದಾನದ ಹಕ್ಕನ್ನ ನೀಡ್ತಾ ಇದ್ರು. ರಾಜೀವ್ ಗಾಂಧಿ ಅವರು ದೇಶದ ಯುವಕರ ಮೇಲೆ ನಂಬಿಕೆ ಇಟ್ಟು ಮತದಾನದ ಹಕ್ಕನ್ನ 18 ವರ್ಷಕ್ಕೆ ಇಳಿಸಿದ್ರು. ಈ ವಿಚಾರವಾಗಿ ಸಂಸತ್ತಿನಲ್ಲಿ ಚರ್ಚೆ ನಡೆಯುವಾಗ ಬಿಜೆಪಿ ನಾಯಕರೆಲ್ಲರೂ ಈ ನಿರ್ಧಾರವನ್ನ ಟೀಕೆ ಮಾಡ್ತಾ ಇದ್ರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಆಡುವ ಮಕ್ಕಳಿಗೆ ಮತದಾನದ ಹಕ್ಕು ನೀಡಲಾಗ್ತಾ ಇದೆ ಅಂತ ಟೀಕಿಸಿದ್ರು. ಆದ್ರೆ ರಾಜೀವ್ ಗಾಂಧಿ ಅವರು ದೇಶದ ಯುವಕರ ಮೇಲೆ ಅಚಲವಾದ ನಂಬಿಕೆಯನ್ನ ಇಟ್ಟಿದ್ರು. ಭಾರತ ಪುರಾತನ ದೇಶವಾದ್ರೂ ಯುವಕರ ದೇಶ. ನಾನು ಯುವಕ, ನನಗೂ ಕನಸುಗಳಿವೆ, ದೇಶದ ಯುವಕರ ಮೇಲೆ ನನಗೆ ನಂಬಿಕೆ ಇದೆ ಅಂತ ರಾಜೀವ್ ಗಾಂಧಿ ಹೇಳಿ ಸಂಸತ್ತಿನಲ್ಲಿ ಭಾಷಣವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ರು. ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಒಂದು ಮಾತು ಕೂಡ ಹೇಳಿದ್ರು. ನಾವು 10ನೇ ತರಗತಿ ಪಾಸ್ ಮಾಡಿದ 16 ವರ್ಷದ ಯುವಕರ ಕೈಗೆ ಬಂದೂಕು ನೀಡಿ ದೇಶ ಕಾಯಲು ಕಳಿಸ್ತಾ ಇದ್ದೀವಿ. ಅಂತಹದ್ರಲ್ಲಿ 18 ವರ್ಷದವರೆಗೆ ಮತದಾನದ ಹಕ್ಕು ನೀಡೋದ್ರಲ್ಲಿ ತಪ್ಪಿಲ್ಲ. ಯುವಕರು ಹಾಗೂ ಮಹಿಳೆಯರು ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರುವ ವಿಶ್ವಾಸ ನನಗಿತ್ತು. ಅದೇ ಕಾರಣಕ್ಕೆ ಮಹಿಳೆಯರಿಗಾಗಿ ಶಕ್ತಿ, ಗೃಹಲಕ್ಷ್ಮಿ ಯೋಜನೆ, ಯುವಕರಿಗೆ ಯುವ ನಿಧಿ ಯೋಜನೆಗಳನ್ನ ಜಾರಿ ತಂದಿದ್ದೀವಿ ಅಂತ ಡಿಕೆಶಿ ಮಾತನಾಡಿದ್ದಾರೆ.